ಪುರುಷ ಪ್ರಯತ್ನವನ್ನೇ ಮಾಡದೆ ಕೇವಲ ಅದೃಷ್ಟವನ್ನು ನಂಬಿ ಬದುಕೋದಿದೆಯಲ್ಲ, ಅದು ಯಾವ ಕಾರಣಕ್ಕೂ ಒಪ್ಪಿತವಾದದ್ದಲ್ಲ ಅಂತ ಒಬ್ಬ ಪ್ರಾಜ್ಞ ಹೇಳ್ತಾನೆ. ಇದು ಭಾರತೀಯರ ಕರ್ಮ ಸಿದ್ಧಾಂತ. ವಾಸ್ತವವಾಗಿ ಭಾರತೀಯರ ಕರ್ಮ ಸಿದ್ಧಾಂತವನ್ನು ಕೆಲವರು ಹೇಗೆ ಅರ್ಥ ಮಾಡ್ಕೊಂಡಿದ್ದಾರೆ ಅಂದರೆ, ನಮ್ಮ ಯಾವ ಪ್ರಯತ್ನಗಳು ಇಲ್ಲಿ ಕೆಲಸ ಮಾಡೋದಿಲ್ಲ, ಹಣೆ ಮೇಲೆ ಏನೋ ಬರೆದಿದ್ದಾನೆ ದೇವರು, ಅದೇ ತಾನೇ ಆಗೋದು, ನಾವು ಯಾವ ಪ್ರಯತ್ನ ಪಟ್ಟರೂ ನಾವೇನು ಅಂದ್ಕೊಂಡ್ರೂ ಅದು ಸಿದ್ಧಿಸೋದಿಲ್ಲ ಅಂತ ಅಂದ್ಕೊಂಡು ಭಾರತೀಯ ಕರ್ಮ ಸಿದ್ಧಾಂತವನ್ನು ತಪ್ಪಾಗಿ ವ್ಯಾಖ್ಯಾನಿಸಲಾಗಿದೆ. ಆದರೆ ವಾಸ್ತವ ಏನು ಅನ್ನೋದನ್ನು ಈ ಪ್ರಾಜ್ಞೆ ಹೇಳ್ತಾನೆ. ಇಲ್ಲಿ ಪುರುಷ ಪ್ರಯತ್ನವೇ ಮುಖ್ಯ. ಪುರುಷ ಪ್ರಯತ್ನದ ಜೊತೆಗೆ ಪೂರ್ವಜನ್ಮದ ಸುಕೃತ ಅಥವಾ ದುಷ್ಕೃತಗಳ ಫಲವಾದ ಅದೃಷ್ಟ ಅಂತ ಅನ್ನೋದು, ದೈವ ಅಂತ ಅನ್ನೋದು ಕೆಲಸ ಮಾಡುತ್ತೆ ಅನ್ನೋದನ್ನು ಇನ್ನೊಮ್ಮೆ ಗಟ್ಟಿಯಾಗಿ ಈತ ಹೇಳ್ತಾನೆ. ವಿಹಾಯ ಪೌರುಷಂ ಯೋಹಿ ದೈವಮೇವಾವಲಂಬತೆ ಪ್ರಾಸಾದ ಸಿಂಹವತ್ತಸ್ಯ ಮೂರ್ಧ್ನಿ ತಿಷ್ಠಂತಿ ವಾಯಸಾಹ. ಪುರುಷ ಪ್ರಯತ್ನವನ್ನೇ ಮಾಡದೆ ಅದೃಷ್ಟವನ್ನೇ ಅವಲಂಬಿಸಿದರೆ ಹೇಗಾಗತ್ತೆ ಅಂದರೆ, ಅರಮನೆಯ ಹೊರಗೆ ಒಂದು ಸಿಂಹದ ಮೂರ್ತಿಯನ್ನು ನಿಲ್ಲಿಸಿರ್ತಾರಲ್ಲ, ಅದರ ತಲೆಯ ಮೇಲೆ ಕಾಗೆ ಕುಳಿತುಕೊಂಡಂತೆ ಆಗತ್ತೆ ಅಂತ. ನಿಜವಾದ ಸಿಂಹ ಆಗಿದ್ದರೆ ಅದರ ತಲೆಯ ಮೇಲೆ ಕಾಗೆ ಕುಳಿತುಕೊಳ್ಳುವ ಧೈರ್ಯ ಮಾಡ್ತಾ ಇರಲಿಲ್ಲ. ಆದರೆ ಅದು ಸಿಂಹದ ಆಕೃತಿ ಮಾತ್ರ ಅಂತ ಆದರೆ, ಸಿಂಹದ ಬೊಂಬೆ ಮಾತ್ರ ಅಂತಾದರೆ ಅದರ ಮೇಲೆ ಕಾಗೆಯೂ ಕುಳಿತುಕೊಳ್ಳುತ್ತೆ. ಪುರುಷ ಪ್ರಯತ್ನ ಇಲ್ಲದ ವ್ಯಕ್ತಿ ಒಂದು ಬೊಂಬೆಯೇ ಹೊರತು, ಒಂದು ಆಕೃತಿಯೇ ಹೊರತು ಅಲ್ಲಿ ಜೀವಚೈತನ್ಯವಿಲ್ಲ ಅಂತ ಈತ ಹೇಳ್ತಾನೆ. ಶುಭಂ ಭೂಯಾತ್.